ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಬಿಗ್ ಅಪ್ಡೇಟ್ಗೆ ಸ್ವಾಗತ. ಹೌದು, 30 ಹಾಗೂ 31ನೇ ಕಂತಿಗಾಗಿ ಇಡೀ ರಾಜ್ಯದಾದ್ಯಂತಹ ಎಲ್ಲ ರೈತರು ಕೂಡ ಕಾಯ್ತಾ ಇದ್ದೀರಿ. ಹೌದು, ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಭರ್ಜರಿಯಾಗಿ ಮುನ್ನಡೀತಾ ಇದೆ. 45 ಕಂತುಗಳನ್ನು ಸತತವಾಗಿ ಬಿಡುಗಡೆ ಮಾಡಲಾಗಿದೆ. ಇದೇ ರೀತಿ ಗ್ಯಾರಂಟಿ ಯೋಜನೆಗಳ ತರ ಸಾಕಷ್ಟು ಈಗಾಗಲೇ ಪಂಚರಾಜ್ಯ ಎಲೆಕ್ಷನ್ಗಳಾದವು. ಎಲ್ಲ ಕಡೆನೂ ಕೂಡ ಸಾಕಷ್ಟು ಫ್ರೀ ಆಗಿ ಘೋಷಣೆಗಳನ್ನು ಮಾಡಿದ್ದಾರೆ. ಹೌದು, ಈಗಾಗಲೇ ನೀವು ತಮಿಳುನಾಡಿನಲ್ಲಿ ನೋಡಿರಬಹುದು, ತಳಪತಿ ವಿಜಯ್ ಅಲ್ಲಿ ಕೂಡ ಸಾಕಷ್ಟು ಘೋಷಣೆಗಳನ್ನು ಮಾಡಿದ್ದಾರೆ. ಫ್ರೀಯಾಗಿ 60 ವರ್ಷ ಮೇಲ್ಪಟ್ಟವರಿಗೆ 2,500 ಪ್ರತಿ ತಿಂಗಳು, 6 ತಿಂಗಳು ವರ್ಷದ 6 ತಿಂಗಳು ಫ್ರೀಯಾಗಿ ಗ್ಯಾಸ್ ಸಿಲಿಂಡರ್ ಕೊಡೋದು, ಉಳಿದಂತಹ 6 ತಿಂಗಳು ನೀವು ದುಡ್ಡನ್ನು ಕಟ್ಟಬೇಕು. ಈ ರೀತಿ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದಿದ್ದಾರೆ. ಅದರಲ್ಲಿ ನಮ್ಮ ಗೃಹಲಕ್ಷ್ಮಿ ಯೋಜನೆಯು ಕೂಡ ಇಲ್ಲಿ ಸಕ್ಸಸ್ಫುಲಿ ನಡೀತಾ ಇದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ. ಹಾಗಾದ್ರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಮುಖ್ಯವಾದ ಈ ಯೋಜನೆ ಈಗ 29ನೇ ಕಂತಿನ ಹಣ ಕೆಲವೊಂದಿಷ್ಟು ಜನರಿಗೆ ಜಮಾ ಆಗಿ ಇನ್ನೂ ಹಲವಾರು ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಇನ್ನು 30ನೇ ಕಂತಿನ ಹಣ ಕೂಡ ಪ್ರಾರಂಭವಾಗ್ತಾ ಇದೆ. ಹೌದು, ಇಷ್ಟು ದುಡ್ಡನ್ನ ರಿಲೀಸ್ ಮಾಡಿ ಜಮಾ ಮಾಡ್ಲಿಕ್ಕೆ ಸರ್ಕಾರ ತತ್ತರಿಸಿ ಹೋಗಿದೆ. ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೆ. ಇನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಫ್ರೀ ಆಗಿ ಘೋಷಣೆಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜಕಾರಣಿಗಳು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಏನೇನು ಫ್ರೀ ಆಗಿ ಘೋಷಣೆ ಮಾಡ್ತಾರೋ ನೀವೇ ನೋಡಿ ಸ್ನೇಹಿತರೆ. ಸೊ ಇದೆಲ್ಲವೂ ಕೂಡ ವಿಚಾರ ಮಾಡಿದ್ರೆ ಈಗ ಗೊತ್ತಾಗತ್ತೆ ಮುಂದಿನ ಪೀಳಿಗೆಗಳಿಗೆ ಎಷ್ಟೊಂದು ಹೊಡೆತ ಬೀಳಬಹುದು. ಫ್ರೀ ಕೊಟ್ಟು ಬೆಲೆಗಳ ಏರಿಕೆ ಆಗುವಂತಹ ಎಲ್ಲ ಸಾಧ್ಯತೆಗಳು, ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ನಮ್ಮ ರಾಜ್ಯವನ್ನ ಕೂಡ ತೆಗೆದುಕೊಂಡ್ರೆ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದೆ. ನಾನು ಯಾಕೆ ಈ ವಿಷಯವನ್ನ ವಿಸ್ತಾರ ಮಾಡ್ತಾ ಇದ್ದೀನಿ ಈ ಗೃಹಲಕ್ಷ್ಮಿ ಯೋಜನೆಯ ವಿಷಯದಲ್ಲಿ ಅಂತ ಹೇಳೋದಾದ್ರೆ, ಇದು ಕೂಡ ನಿಮಗೆ ಗೊತ್ತಿರಬೇಕು. ಯಾಕಂದ್ರೆ ಎಲ್ಲ ಒಂದು ರಾಜ್ಯ ಸರ್ಕಾರಗಳು ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು, ಫ್ರೀಯಾಗಿ ಕೊಡೋದು, ಈ ರೀತಿ ಘೋಷಣೆ ಮಾಡಿದ್ದೇ ಆದರೆ ಮುಂದಿನ ಪೀಳಿಗೆಗಳಿಗೆ ಸಾಲವನ್ನು ಸರ್ಕಾರ ತೀರಿಸಲಿಕ್ಕೆ ನಮ್ಮಿಂದನೇ ಟ್ಯಾಕ್ಸ್ಗಳನ್ನು ತೆಗೆದುಕೊಳ್ಳುತ್ತೆ. ಬೆಲೆಗಳ ಏರಿಕೆ ಆಗೋದ್ರಿಂದ ದುಡ್ಡನ್ನು ಕಲೆಕ್ಟ್ ಮಾಡಿಕೊಂಡು ಸಾಲಗಳನ್ನು ಮುಟ್ಟಿಸ್ಲಿಕ್ಕೆ ನೋಡುತ್ತೆ. ಇದು ಯಾರಿಗೆ ತೊಂದರೆ? ನಮಗೆ ಅಲ್ವಾ? ಸೊ ಇದನ್ನು ನಮ್ಮ ಗಮನದಲ್ಲಿಟ್ಕೊಂಡು ನಾವು ಓಟನ್ನು ಹಾಕಬೇಕು. ಬರೀ ಫ್ರೀಯಾಗಿ ಕೊಡ್ತಾರಂತಲ್ಲ, ನಮಗೆ ಯಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ, ಎಜುಕೇಷನ್ ಫ್ರೀ ಆಗಿ ಕೊಡ್ತಾರೋ, ಈಗ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಶಿಸ್ತುಬದ್ಧವಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೋ, ಒಂದು ಒಳ್ಳೆಯ ರೀತಿಯಲ್ಲಿ ಕಟ್ಟಡವನ್ನು ಕಟ್ತಾರೋ, ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ, ಬರೀ ವೈಯಕ್ತಿಕವಾಗಿ ದುಡ್ಡು ಕೊಡ್ತಾರಂತ ವಿಚಾರ ಮಾಡೋದಲ್ಲ, ರಾಜಕೀಯವಾಗಿ ರಾಜ್ಯದಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾರೋ ಅಂಥವರಿಗೆ ನಾವು ಓಟ್ ಹಾಕಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದಕ್ಕೆ ಈ ವಿಷಯವನ್ನು ನಾನಿಲ್ಲಿ ವಿಸ್ತಾರ ಮಾಡಿರೋದು. ಈಗ ಮುಖ್ಯವಾದ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಬೆಳ್ಳಂಬೆಳಗ್ಗೆನೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು. 30 ಮತ್ತು 31ನೇ ಕಂತಿನ ಹಣ ಬಿಡುಗಡೆ ಮಾಡೋದ್ರ ಬಗ್ಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ಹಿಂದಿನ ದಿನಗಳಲ್ಲಿ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದ್ರು. ಹೌದು, ಎರಡು ಭರ್ಜರಿ ಗುಡ್ ನ್ಯೂಸು. ಅದರಲ್ಲಿ 31ನೇ ಕಂತಿನ ಹಣ ಬಿಡುಗಡೆ ಆಗೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. 31ನೇ ಕಂತಿನ ಹಣವು ಕೂಡ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ 29ನೇ ಕಂತಿನ ಈಗಾಗಲೇ 30ರಿಂದ 40 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ. ಇನ್ನು ಹಲವಾರು ಫಲಾನುಭವಿಗಳು, ಲಕ್ಷಾಂತರ ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಅವ್ರಿಗೂ ಕೂಡ ಜಮಾ ಮಾಡ್ತೀವಿ. ಈಗ ಅವರ ಜೊತೆಗೇನೆ ಈ 30 ಮತ್ತು 31ನೇ ಕಂತಿನ ಹಣ ಅಂದರೆ ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳ ಹಣ, 28 ಅಂದರೆ ಜನವರಿ ತಿಂಗಳ ಹಣ, 29 ಅಂದರೆ ಫೆಬ್ರವರಿ ತಿಂಗಳ ಹಣ, 30 ಅಂದರೆ ಮಾರ್ಚ್ ತಿಂಗಳ ಹಣ, 31ನೇ ಕಂತಂದರೆ ಏಪ್ರಿಲ್ ತಿಂಗಳ ಹಣ. ಇದು ನಿಮ್ಮ ಗಮನದಲ್ಲಿರಲಿ. ಇಲ್ಲ ಅಂದರೆ ಸರ್ಕಾರ ದುಡ್ಡನ್ನು ಯಾಮಾರಿಸ್ಬಿಡುತ್ತೆ. 2 3 ಕಂತುಗಳನ್ನು ನುಂಗಾಕಿ ಬಿಡುತ್ತೆ. ಈಗಾಗಲೇ ನಾನು ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ 2 ಕಂತುಗಳನ್ನು ಯಾಮಾರಿಸಿರೋದ್ರ ಬಗ್ಗೆ. ಅವುಗಳನ್ನು ಇನ್ನೂ ಕೂಡ ಕ್ಲಿಯರ್ ಮಾಡಿಲ್ಲ. ಮತ್ತೆ ಅದೇ ಹಾಡಾಗೋದು ಬೇಡ. ಅದಕ್ಕೆ ನಾವು ನೀವು ಗಮನದಲ್ಲಿಟ್ಕೊಳ್ಳೋಣ. ಈಗ 30 ಮತ್ತು 31ನೇ ಕಂತಿನ ಹಣ ಕೂಡ ಮಾರ್ಚ್ ಏಪ್ರಿಲ್ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದ್ದು, ಈ 2 ತಿಂಗಳ ಹಣವು ಕೂಡ ನಿಮ್ಮ ಅಕೌಂಟ್ಗಳಿಗೆ ಜಮಾ ಆಗತ್ತೆ. ಸದ್ಯಕ್ಕೆ ಸ್ನೇಹಿತರೆ, ಈ ಬೆಂಗಳೂರು ನಗರ ಸೇರಿದಂತೆ ಬೆಂಗಳೂರು ಗ್ರಾಮಾಂತರ, ವಿಜಯನಗರ, ಧಾರವಾಡ, ಯಾದಗಿರಿ, ಉತ್ತರ ಕನ್ನಡ ಸೇರಿದಂತೆ ದಾವಣಗೆರೆ, ಉಡುಪಿ, ತುಮಕೂರು, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಇನ್ನು ಹಲವಾರು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡನ್ನು ರಿಲೀಸ್ ಮಾಡೋರಿದ್ದಾರಂತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸಹಕರಿಸಬೇಕು. ಇನ್ನು ಯಾರಿಗೂ ಕೂಡ ದುಡ್ಡು ರಿಲೀಸ್ ಆಗಿಲ್ಲ, ಈಗ ಆಗ್ತಾ ಇದೆ. ನಮಗೆ ಯಾಕೆ ಬಂದಿಲ್ಲ, ನಿಮಗೆ ಯಾಕೆ ಬಂದಿಲ್ಲ ಅಂತ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ದುಡ್ಡು ಬರುತ್ತೆ. ಕೇವಲ ನಿಮ್ಮ ಬ್ಯಾಂಕ್ ಅಕೌಂಟ್ಗಳು ಚಾಲ್ತಿ ಇದಾವ ಅಥವಾ ಇಲ್ವಾ ನೋಡ್ಕೊಳ್ಳಿ, ಅದನ್ನು ಸರಿಪಡಿಸ್ಕೊಳ್ಳಿ. ಯಾಕಂದರೆ ಬಹಳಷ್ಟು ಮಹಿಳೆಯರು ಟ್ರಾನ್ಸಾಕ್ಷನ್ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ದುಡ್ಡು ಅಕೌಂಟ್ಗೆ ಬರಲಿಕ್ಕಾಗೋದಿಲ್ಲ.
ಹೀಗಾಗಿ ಮುಖ್ಯವಾಗಿ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿ ಇಟ್ಕೊಳ್ಳಿ. ನಿಮ್ಮಲ್ಲಿ ಪ್ರಾಬ್ಲಮ್ ಇದ್ದರೆ ಸರ್ಕಾರ ದುಡ್ಡು ಹಾಕೋದ್ರಲ್ಲಿ ತೊಂದರೆ ಆದರೆ ಸರ್ಕಾರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಮುಖ್ಯವಾಗಿ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿ ಇಟ್ಕೊಳ್ಳಿ, ಸರಿಪಡಿಸ್ಕೊಳ್ಳಿ. ಆಗ ಮಾತ್ರ ದುಡ್ಡು ಜಮಾ ಆಗ್ಲಿಕ್ಕೆ ಸಾಧ್ಯ, ಕ್ಲಿಯರ್ ಆಗ್ಲಿಕ್ಕೆ ಸಾಧ್ಯ. ಓಕೆನಾ? ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಸೊ ಇದು ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸ್ಬೇಕಾಗಿತ್ತು, ತಿಳಿಸಿದ್ದೀನಿ. ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.